ಟಿ ವಿ ಮಾಧ್ಯಮದವ್ರನ್ನ ಗುಲಾಮರ ರೀತಿ ಕಾಣಬಾರ್ದು. ಭಾಳ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮೊದಲಿಂದು ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಕೋಳಿವಾಡ ಹಿಂದೆ ಸ್ಪೀಕರ್ ಆಗಿದ್ದಾಗ ಮಾಧ್ಯಮದವ್ರ ಮೇಲೆ ನಿರ್ಬಂಧ ಹಾಕಿದ್ರು. ಹಾಕಬಾರ್ದು ಅಂದಿದ್ದೆ. ಶಾಸನಸಭೆ ಒಳಗೆ ಬರಬಾರ್ದು ಅಂತ ಹೇಳಿದ್ದು. ಸರಿ ಇಲ್ಲ, ಬರಬೇಕಾಗುತ್ತೆ ಅಂತ ಹೇಳಿದೆ. ಇದು ಒಂದು ರೀತಿ ಪ್ರಜಾಪ್ರಭುತ್ವವನ್ನು ಅಣಕಿಸ್ದಂಗಿದೆ. ಒಂದು ಸ್ಪೀಕರ್ರವರು ಮತ್ತು ಮುಖ್ಯಮಂತ್ರಿಯವರು ಪ್ರಾಮಾಣಿಕವಾಗಿ ಇದನ್ನು ಚಿಂತನೆ ಮಾಡಬೇಕು. ಮಾಧ್ಯಮದವ್ರನ್ನ ಎಲ್ಲಿ ಅಂದ್ರಲ್ಲಿ ಕೇಳ್ತಾರೆ ಅಂತಂದ್ರೆ ಅರ್ಥ, ನೀವು ಗೋಶಾದಲ್ಲಿ ಇದ್ದೀರಾ ಅಥವಾ ಪರದೆಯಿಂದ ಇದ್ದೀರಾ, ಎಲ್ಲಿದ್ದೀರಿ ಕೇಳಲೇಬೇಕಲ್ಲ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆದಾಗ ಜನಗಳ ಪರವಾಗಿ ಯಾವ ಮಂತ್ರಿ ಸಿಗ್ತಾರೆ ಅವ್ರನ್ನ ಕೇಳಲೇಬೇಕು. ಕೇಳಲೇಬಾರ್ದು, ನೀವು ಬರಬಾರ್ದು ಅಂತ ಹೇಳಿ ಒಂದು ಆಜ್ಞೆ ಹೊರಡಿಸಿದ್ರೆ ಇದು ದೇಶದ ಎಲ್ಲೂ ಈ ಥರ ಇಲ್ಲ. ಕರ್ನಾಟಕದ ಇಲ್ಲಿ ಈ ವ್ಯವಸ್ಥೆ ಬಂದೋಗಿದೆ. ಖಂಡಿತವಾಗಿ ನಾನಂತೂ ಇವತ್ತು ನಾನೇನು ಅಸೆಂಬ್ಲಿ ಇದ್ದಿದ್ದಂತೂ ಅದು ರೂಪನೇ ಬೇರೆ ಮಾಡ್ತಿದ್ದೆ. ಇಲ್ಲಿ ಶಾಸಕರುಗಳಿಗೂ ಏನು ಅಂತ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಸದನದಲ್ಲೇ ಇದನ್ನು ಸಮಗ್ರವಾಗಿ ಚರ್ಚೆ ಮಾಡಬೇಕು. ಭಾಳ ಗಂಭೀರವಾದಂಥ ವಿಚಾರ. ಇದನ್ನು ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದಲ್ಲ. ನಾನಂತೂ ಇದನ್ನೇ 15 ದಿವಸದೊಳಗಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಲಿಲ್ಲ ಅಂತಂದರೆ ಈ ಬಾಗಿಲಿನಲ್ಲೇ ಮಲಗಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಚಳವಳಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ.